ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 9ನೇ ತರಗತಿಯ ಪುನರಾವರ್ತನೆಯ ಪಾಠಗಳು ಅಂದ್ರೆ ಆಲ್ರೆಡಿ ಕ್ಲಾಸ್ ಮುಗಿದಿದೆ. ಸೊ ಅದಕ್ಕೆ ನಾನು ಪುನರಾವರ್ತನೆಯ ಪಾಠಗಳದ್ರೊಳಗ ಯಾವ್ದಂದ್ರ ರೇಖೆಗಳು ಮತ್ತು ಕೋನಗಳು ಅನ್ನೋ ಒಂದು ಪಾಠವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಯಾವ್ದು ಹೇಳ್ರಿ? ಲೈನ್ಸ್ ಅಂಡ್ ಆಂಗಲ್ಸ್, ರೇಖೆಗಳು ಮತ್ತು ಕೋನಗಳು. ಹೌದಾ? ಇದಕ್ ನಾವೇನಂತ ಕರಿತೀವಿ? ಲೈನ್ಸ್ ಅಂಡ್ ಆಂಗಲ್ಸ್ ಅಂತ ಕರಿತೀವಿ. ಸೊ ನಮಗ ಲೈನ್ಸ್ ಅಂದ್ರೆ ನಮಗ ಸರಳ ರೇಖೆ ಅಂತ ಗೊತ್ತಿದೆ, ವಕ್ರ ರೇಖೆ ಅಂತ ಗೊತ್ತಿದೆ. ಸೊ ಅದ್ರೊಳಗ ನಮಗ ರೇಖೆಗಳೊಳಗಂದ್ರ ಇನ್ನೂ ಒಂದಿಷ್ಟು ಸಾಕಷ್ಟು ವಿಷಯಗಳದಾವ್. ಫಸ್ಟ್ ರೇಖೆಗಳಂದ್ರ ಯಾವ ರೀತಿ ಅದಾವು, ಆ ರೇಖೆಗಳನ್ನ ತಗೊಂಡ ನಾವು ಕೋನಗಳನ್ನ ಯಾವ ರೀತಿ ಮಾಡ್ತೇವಂತ ನೋಡೋಣಂತ. ಫಸ್ಟ್ ರೇಖೆಗಳನ್ನ ನೋಡೋಣಂತ. ಹೌದಾ? ಸೊ ಇಲ್ಲಿದೆ ನೋಡ್ರಿ. ಕಾಣಿಸ್ತಾ ಇದೆ ಇಲ್ಲಿ ರೇಖೆಗಳು ನೋಡ್ರಿ. ಇಲ್ಲಿ ನೋಡ್ರಿ, ಇದು ಪಾಯಿಂಟ್. ಪಾಯಿಂಟ್ ಅಂದ್ರೆ ನಾವೇನಂತ ಕರಿತೀವಿ? ಬಿಂದು ಅಂತ ಕರಿತೇವೆ. ಹೌದಾ? ಸೊ ಬಿಂದು ಅಂದ್ರೆ ನಿಮ್ಗ ಸ್ವಲ್ಪ ಯಾವಾಗ ಅಂದ್ರ 5th 6th ಕಲ್ತಿರ್ತೀರಿ. ಬಿಂದು ಅಂದ್ರ ಉದ್ದ, ಅಗಲ, ಎತ್ತರಗಳಿಲ್ಲಿದ್ದಕ್ಕ ಅಂದ್ರೆ ಇಲ್ಲಿ ನೋಡ್ರಿ, ಇದೊಂದು ಪಾಯಿಂಟ್. ನಾವು ಹಿಂಗ ಚುಕ್ಕಿಯನ್ನ ಇಟ್ಬಿಟ್ಟಿವಿ ಅಂದ್ರೆ ಇದು ಏನೂ ಆಗುದಿಲ್ಲ. ಹೌದಾ? ನಾವು ಈ ರೀತಿ ಇದನ್ನ ಸರಿಸಬಹುದು. ಹೌದಾ? ಪಾಯಿಂಟ್. ಆಮೇಲೆ ಇದೊಂದು ಲೈನ್ ಅಂದ್ರ ರೇಖೆ. ಒಂದು ಸರಳ ರೇಖೆ ಅಂದ್ರ ಎರಡು ಬಿಂದುಗಳನ್ನ ಸೇರಿಸುವಂತಹ ಒಂದು ರೇಖೆ. ಹೌದಾ? ಎರಡು ಬಿಂದುಗಳನ್ನ ಇಲ್ಲಿ ಏನಾಗಿರ್ತಾವು? ಬಿಂದುಗಳನ್ನ ಅಂದ್ರೆ ಇಲ್ಲಿ ಏನಾಗಿರ್ತಾವು? ಇದೊಂದು ಸರಳ ರೇಖೆ ಅಂದ್ರೂ ಇಲ್ಲಿ ಸಾಕಷ್ಟು ಬಿಂದುಗಳನ್ನ ಅಂದ್ರೆ ಅಸಂಖ್ಯಾತ ಬಿಂದುಗಳಿಂದ ಇದು ಮಾಡಲ್ಪಟ್ಟಿರ್ತೈತಿ ರೇಖೆ ಅಂದ್ರ. ಹೌದಾ? ಸೊ ಇಲ್ಲಿ ಬಿ ಸಿ ಅನ್ನೋದು ಒಂದು ನಮಗ ರೇಖೆ. ಹೌದಾ? ಅದಾದ್ಮೇಲೆ ಸೆಗ್ಮೆಂಟ್ ಅಂತ ಇದೆ. ಇಲ್ಲಿ ಸೆಗ್ಮೆಂಟ್ ಅಂದ್ರೆ ನಮ್ದು ಏನಾಗತ್ತ? ಒಂದ್ ಸೆಕೆಂಡ್, ಇಲ್ಲಿದೆ ನೋಡ್ರಿ ಸೆಗ್ಮೆಂಟ್ ಅಂತ. ಹೌದಾ? ಸೆಗ್ಮೆಂಟ್ ಅಂದ್ರೆ ನಮಗಿಲ್ಲಿ ರೇಖಾಖಂಡ ಅಂತ ಕರಿತೇವೆ ನಾವು ಇಂಗ್ಲಿಷ್ ಒಳಗೆ. ಹೌದಾ? ಇಲ್ಲಿ ಏನಾಗತ್ತ? ಎರಡು ಅಂತ್ಯ ಬಿಂದುಗಳನ್ನ ಹೊಂದಿರ್ತೈತಿ. ಈ ಪಾಯಿಂಟ್ ಗಳ ಏನನ್ನ ಸೂಚಿಸ್ತಾವಂದ್ರ ನಮಗ ಎರಡು ಅಂತ್ಯ ಬಿಂದುಗಳನ್ನ ಹೊಂದಿರತಕ್ಕಂಥವಕ್ಕ ನಾವೇನಂತ ಕರಿತೀವಿ? ರೇಖಾಖಂಡ ಅಂತ ಕರಿತೀವಿ. ಹೌದಾ? ಅಥವಾ ಸೆಗ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಬರುದ ರೇ. ರೇ ಅಂದ್ರ ಕಿರಣ. ಹೌದಾ? ಒಂದೇ ಒಂದು ಅಂತ್ಯ ಬಿಂದುವನ್ನ ಹೊಂದಿರ್ತೈತಿ. ಸೊ ಇಲ್ಲಿ ನೋಡ್ರಿ, ನಮಗ ಈ ರೇಖೆ ಐತಲ್ಲ, ಇಲ್ಲಿ ನೋಡ್ರಿ, ಇದೊಂದು ರೇಖೆ ಅಂದಾಗ ನಾನು ಇದನ್ನ ಈ ಕಡೆನೂ ವೃದ್ಧಿಸ್ಬೋದು ಅಥವಾ ಬೆಳೆಸ್ಬೋದು, ಈ ಕಡೆನೂ ಬೆಳೆಸ್ಬೋದು. ಬಟ್ ಇದನ್ನ ಏನ್ ಮಾಡ ಬರ್ತೈತೆ ಅಂದ್ರೆ ನಾವು ಇದ್ರ ಮುಂದೆ ಬೆಳೆಸ್ಲಿಕ್ಕೆ ಬರುದಿಲ್ಲ. ಯಾಕಂದ್ರೆ ಇದು ಅಂತ್ಯ ಬಿಂದುವನ್ನ ಹೊಂದ್ಬಿಟ್ಟಿದೆ ಆಲ್ರೆಡಿ. ಈ ಕಡೆ ನಾನು ವೃದ್ಧಿಸ್ಬೋದು. ಅಂದ್ರ ಕಿರಣ ಅಂದ್ರೆ ನಮ್ದು ಡೆಫಿನೇಷನ್ ಏನಿದೆ ಹೇಳ್ರಿ? ಒಂದೇ ಒಂದು ಅಂತ್ಯ ಬಿಂದುವನ್ನ ಹೊಂದಿರತಕ್ಕಂತ ರೇಖೆಗೆ ನಾವೇನಂತ ಕರಿತೀವಿ? ಕಿರಣ ಅಂತ ಕರಿತೀವಿ. ಹೌದಾ? ಈ ಕಿರಣಗಳು ಇಲ್ಲಿ ಎರಡು ಕಿರಣಗಳು ಸಂಧಿಸುವಂತಹ ಪಾಯಿಂಟಿಗೆ, ಸೊ ಇಲ್ಲಿ ಏನಾಗತ್ ನೋಡ್ರಿ, ನಮ್ಗೆ ಇದೊಂದು ಕಿರಣ, ಇದೊಂದು ಕಿರಣ. ಹೌದಾ? ಈ ಕಿರಣಗಳು ಅಥವಾ ಇಲ್ಲಿ ನಾವು ಇದನ್ನ ಏನಂತ ಕನ್ಸಿಡರ್ ಮಾಡ್ಬೋದು ಹೇಳ್ರಿ? ರೇಖಾಖಂಡನ ಅಂತೂ ಕನ್ಸಿಡರ್ ಮಾಡ್ಬೋದು. ಇವೆರಡು ಸಂಧಿಸುವಲ್ಲಿ ಇದೇನು ಸ್ಪೇಸ್ ಉಳಿತೈತಲ್ಲ, ಇದಕ್ಕೆ ನಾವೇನಂತ ಕರಿತೀವಿ? ಕೋನ ಅಂತ ಕರಿತೀವಿ. ಹೌದಾ? ಈ ಕೋನಗಳ ವಿಧಗಳದಾವು, ಅವ್ನ್ ನೋಡೋಣಂತ. ಫಸ್ಟ್ ಇವೇನ್ ನಮಗ ರೇಖೆಗಳು ಅನ್ನೋದಕ್ಕೆ ಒಂದು ಬೇಸಿಕ್ ಇವು ಕಾನ್ಸೆಪ್ಟ್ಸ್ಗಳು ಯಾವ್ಯಾವ ಹೇಳ್ರಿ? ಪಾಯಿಂಟು, ಲೈನು ಅಂದ್ರ ಅಲ್ಲೇ ಬಿಂದು, ರೇಖೆ, ಸೆಗ್ಮೆಂಟ್ ಅಂದ್ರ ರೇಖಾಖಂಡ, ರೇ ಅಂದ್ರ ಕಿರಣ, ಆಂಗಲ್ ಅಂದ್ರ ಕೋನ. ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಏನಿದೆ ಅಂದ್ರೆ ನಮಗ ಇಲ್ಲೇ ನೋಡ್ರಿ, ನಾನು ಮತ್ತೀಗ ಕೋನಗಳನ್ನ ತೋರಿಸ್ತೇನೆ. ಹೌದಾ? ಕಾಣಿಸ್ತಾ ಇದೆ ಇಲ್ಲಿ ಕೋನಗಳು. ಇಲ್ಲಿ ನಾವು ಕೋನಗಳನ್ನ ಕಲಿತ್ರಿ. ಸೊ ಆ ಕೋನಗಳ ವಿಧಗಳು ಬರ್ತಾವ ನಮಗ. ಆಲ್ರೆಡಿ ನಿಮಗ ಸ್ವಲ್ಪ ಗೊತ್ತಿದೆ ಕೋನಗಳ ಅಂದ್ರೇನು, ಯಾವ ವಿಧಗಳದಾವು ಅಂತ ಹೇಳಿ. ಆದ್ರೂ ನಿಮಗ ಮತ್ತೊಂದ್ಸಲ ತೋರಿಸ್ತೇನೆ ನಾನು. ಸಾರಿ, ಇಲ್ಲಿ ನೋಡ್ರಿ ಕೋನಗಳು. ಈಗ ನನಗೆ ಏನಾಗತ್ತೆ, ಇದನ್ನ ನಾನು ಪೂರ್ತಿ ಈ ಕಡೆ ತಗೊಂಡ್ ಬಂದಿಡ್ತೇನೆ ನೋಡ್ರಿ. ಹೌದಾ? ಕೋನಗಳ ವಿಧಗಳು ಎಷ್ಟದಾವ್ ನಮಗ್ ಹೇಳ್ರಿ? ಒಂದು ಲಘು ಕೋನ, ಲಂಬ ಕೋನ, ವಿಶಾಲ ಕೋನ, ಸರಳ ಕೋನ, ಸರಳಾಧಿಕ ಕೋನ, ಇನ್ನೊಂದು ಪೂರ್ಣ ಕೋನ ಅಂತ ಇದೆ. ಹೌದಾ? ಸೊ ಹಾಗಾದ್ರೆ ಲಘು ಕೋನ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗ್ತೈತಿ ನೋಡ್ರಿ? ನಮಗ ಜೀರೋದಿಂದ ಸ್ಟಾರ್ಟ್ ಆಗಿ, ಹೌದಾ, ಕಾಣಿಸ್ತಾ ಇದೆ. ಇದಕ್ ನಾವು ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ? ಅಕ್ಯೂಟ್ ಆಂಗಲ್ ಅಂತ ಕರಿತೀವಿ. ಹೌದಾ? ಜೀರೋದಿಂದ ಸ್ಟಾರ್ಟ್ ಆಗಿ ನಮಗ 90 ಡಿಗ್ರಿಗೆ ಅಂದ್ರೆ 89, ಹೌದಾ, ಕಾಣಿಸ್ತಾ ಇದೆ. ಇಲ್ಲಿವರೆಗೂ ನಾವು ಅದಕ್ಕೆ ಏನಂತ ಕರಿತೀವಿ? ಲಘು ಕೋನಗಳು ಅಂತ ಕರಿತೀವಿ. ಜೀರೋದಿಂದ ಸ್ಟಾರ್ಟ್ ಆಗಿ
90ಕ್ಕಿಂತ ಕಡಿಮೆ ಇರೋದು. ಹೌದಾ? ಎಕ್ಸಾಕ್ಟ್ 90 ಡಿಗ್ರಿ ಇದ್ರೆ ಏನಂತ ಕರಿತೀವಿ? ಇಲ್ಲಿ ಚೇಂಜ್ ಆಗ್ತಾ ಇದೆ ನೋಡ್ರಿ, ಅದೇ ತಾನೇ. ಹೌದಾ? ದಿಸ್ ಇಸ್ ರೈಟ್ ಆಂಗಲ್ ಅಂತ ಹೇಳಿ. ಹೌದಾ? ನೆಕ್ಸ್ಟ್ ಇಲ್ಲಿಂದ ಹಿಂಗ್ ಬರ್ರಿ. 90 ಡಿಗ್ರಿಗಿಂತ ಹೆಚ್ಚು 180 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನ ನಾವ್ ಏನಂತ ಕರಿತೀವಿ? ವಿಶಾಲ ಕೋನ ಅಂತ ಕರಿತೀವಿ, ಅಥವಾ ಅಧಿಕ ಕೋನ ಅಂತ ಕರಿತೀವಿ, ಅಥವಾ ಅಬ್ಟ್ಯೂಸ್ ಆಂಗಲ್ ಅಂತ ಕರಿತೀವಿ. ಎಕ್ಸಾಕ್ಟ್ 180 ಇತ್ತಂದ್ರೆ ಅದಕ್ಕೆ ಏನಂತ ಕರಿತೀವಿ? ಸರಳ ಕೋನ ಅಂತ ಕರಿತೀವಿ. ಹೌದಾ? 180ಕ್ಕಿಂತ ಜಾಸ್ತಿ 360ಕ್ಕಿಂತ ಕಡಿಮೆ ಇರುವಂತಹ ಕೋನಗಳಿಗೆ ನಾವೇನಂತ ಕರಿತೀವಿ? ಸರಳಾಧಿಕ ಕೋನ ಅಂತ ಕರಿತೀವಿ. ಎಕ್ಸಾಕ್ಟ್ 360 ಇತ್ತಪ್ಪ ಅಂದ್ರೆ ನಾವ್ ಅದಕ್ಕ ಪೂರ್ಣ ಕೋನ ಅಂತನ ಕರಿತೇವೆ. ಹೌದಾ? ಅದು ನಿಮಗ ಪೂರ್ಣ ಕೋನ ಇದು ಸಿಲೆಬಸ್ಸಿಗಿಲ್ಲ, ಜಸ್ಟ್ ನಿಮಗೆ ಇನ್ಫಾರ್ಮೇಶನ್. ಹೌದಾ? ಇವು ಕೋನಗಳ ವಿಧಗಳು ನಮಗ್ ಗೊತ್ತಾಯ್ತು. ಕೋನಗಳ ವಿಧಗಳು ಯಾವ್ಯಾವ ಹಾಗಾದ್ರೆ? ಲಘು ಕೋನ, ಲಂಬ ಕೋನ, ವಿಶಾಲ ಕೋನ, ಸರಳ ಕೋನ, ಸರಳಾಧಿಕ ಕೋನ, ಪೂರ್ಣ ಕೋನ. ಬಟ್ ಪೂರ್ಣ ಕೋನ ಅನ್ನೋದು ನಿಮ್ಮ ಸಿಲೆಬಸ್ಸಿಗೆ ಇಲ್ಲ. ಹಾಗಾದ್ರೆ ನಾವ್ ಇವತ್ತು ಯಾವ್ದನ್ನ ಕಲ್ತೀವಿ ಹೇಳ್ರಿ? ಯಾವ್ಯಾವ ಹೇಳ್ರಿ? ರೇಖೆಗಳು ಮತ್ತು ಕೋನಗಳು. ಅದರ ಮೇನ್ ಕಾನ್ಸೆಪ್ಟ್ ರೇಖೆಗಳದ ಬಗ್ಗೆ ನಮ್ಗೆ ಏನ್ ಬೇಕಿತ್ತು ಕಾನ್ಸೆಪ್ಟ್ ಅನ್ನ ಕಲ್ತೀವಿ. ಕೋನಗಳ ಬಗ್ಗೆ, ಆ ಕೋನಗಳ ವಿಧಗಳು ಯಾವ ಅದಾವ ಅನ್ನೋದನ್ನ ನೋಡಿದ್ವಿ ನಾವು. ಹೌದಾ? ಹಾಗಾದ್ರೆ ಕೋನಗಳ ವಿಧಗಳು ಯಾವ ಹೇಳ್ರಿ? 0 to 90ಕ್ಕಿಂತ ಕಡಿಮೆ ಇತ್ತಂದ್ರೆ ಅದಕ್ಕೆ ಏನಂತ ಕರಿತೇವೆ ನಾವು? ಲಘು ಕೋನ ಅಂತ ಕರಿತೀವಿ. ಹೌದಾ? 90ಗಿಂತ ಕಡಿಮೆ ಇರಬೇಕು. ಎಕ್ಸಾಕ್ಟ್ 90 ಇತ್ತಂದ್ರೆ ಅದಕ್ಕೆ ಏನಂತ ಕರಿತೀವಿ? ಲಂಬ ಕೋನ ಅಂತ ಕರಿತೀವಿ. ಹೌದಾ? 90ಗಿಂತ ಜಾಸ್ತಿ 180ಗಿಂತ ಕಡಿಮೆ ಇತ್ತಂದ್ರ ಅದಕ್ಕೆ ಏನಂತ ಕರಿತೇವೆ ನಾವು? ವಿಶಾಲ ಕೋನ ಅಂತ ಕರಿತೀವಿ. ಹೌದಾ? ಇಸ್ ಈಕ್ವಲ್ ಟು 180 ಇತ್ತಂದ್ರ ಅದಕ್ಕೆ ಏನಂತ ಕರಿತೀವಿ? ಸರಳ ಕೋನ ಅಂತ ಕರಿತೀವಿ. ಹೌದಾ? ಆಮೇಲೆ 180ಕ್ಕಿಂತ ಜಾಸ್ತಿ ಇತ್ತಂದ್ರ ಅದಕ್ಕೆ ಏನಂತ ಕರಿತೀವಿ? ಸರಳಾಧಿಕ ಕೋನ ಅಂತ ಕರಿತೀವಿ. ಸರಳಾಧಿಕ ಕೋನ ಅಂತ ಕರಿತೀವಿ. ಹೌದಾ? ಆಮೇಲೆ ಎಕ್ಸಾಕ್ಟ್ 360 ಇತ್ತಪ್ಪ ಅಂತಂದ್ರೆ ನಾವು ಅದಕ್ಕೆ ಏನಂತ ಕರಿತೀವಿ? ಪೂರ್ಣ ಕೋನ ಅಂತ ಕರಿತೀವಿ. ಅರ್ಥ ಆಯ್ತು? ಹಾಗಾದ್ರೆ ಇವತ್ತು ಏನೇನ್ ಕಲ್ತೀವಿ ಹೇಳ್ರಿ ನಾವು? ರೇಖೆಗಳು, ಅದರದ ಬೇಸಿಕ್ ಕಾನ್ಸೆಪ್ಟ್, ಕೋನಗಳು ಮತ್ತು ಅದರ ವಿಧಗಳು. ಹೌದಾ? ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಅಭ್ಯಾಸ ನಿಮಗ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗೆ ಕಂಟಿನ್ಯೂ ಮಾಡೋಣಂತ. ಥ್ಯಾಂಕ್ ಯು.